ಚಿಂತನ ಮಂಥನ ಸಭೆ ನಂತರ ಆಕ್ಟಿವ್ ಆಗಿರುವ ಬಿಜೆಪಿ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದೆ. ಚಿಂತನ ಶಿಬಿರದ ನಂತರ ಹಲವು ಸಭೆ ನಡೆಸಿರುವ ಕಮಲ ಪಡೆ ಈಗ ಮತ ಪರಿಷ್ಕರಣೆ ವಿಚಾರವಾಗಿ ಸಭೆ ನಡೆಸಲು ಮುಂದಾಗಿದೆ. ಬರೀ ಬಣಬಡಿದಾಟದಿಂದ ಸೊರಗಿದ್ದ ಬಿಜೆಪಿ ನಾಯಕರಿಗೆ ಚಿಂತನ ಮಂಥನ ಶಿಬಿರ ಒಳ್ಳೆಯ ಡೋಸ್ ನೀಡಿದೆ. ಚಿಂತನಾ ಶಿಬಿರದ ನಂತರ ಸಾಕಷ್ಟು ಆಕ್ಟಿವ್ ಆಗಿರುವ ಬಿಜೆಪಿ ನಾಯಕರು ಪಕ್ಷ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಇದರ ಜೊತೆಗೆ ಉಸ್ತುವಾರಿ ಅಗರ್ವಾಲ್ ಕೂಡ ಸಭೆಗಳ ಮೇಲೆ ಸಭೆಗಳನ್ನು ನಡೆಸುತ್ತಿದ್ದು, ಈಗೋ ಪ್ರತಿಷ್ಠೆಯಿಂದ ಕಚ್ಚಾಡುತ್ತಿದ್ದ ನಾಯಕರಿಗೆ ಕೆಲಸದಲ್ಲಿ ತೊಡಗಿಕೊಳ್ಳುವಂತೆ ಮಾಡಿದ್ದಾರೆ. ಹೌದು, ಈಗಾಗಲೇ ಉಸ್ತುವಾರಿ ಅಗರ್ವಾಲ್ ನಿರಂತರವಾಗಿ ಸಭೆಗಳನ್ನು ನಡೆಸಿದ್ದು, ಈಗ ಮತ್ತೊಂದು ಸಭೆ ನಡೆಸಲು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ವೋಟ್ ಚೋರಿ ವಿಚಾರವಾಗಿ ಬಿಜೆಪಿ ವಿರುದ್ಧ ಆರೋಪ ಕೇಳಿಬಂದಿದ್ದು, ಈ ವಿಚಾರವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುತ್ತಿದೆ. ಹೀಗಾಗಿ ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸುವ ಸಲುವಾಗಿ ಸಭೆ ನಡೆಸಲಾಗುತ್ತಿದೆ. ಸೋಮವಾರ ಬಿಜೆಪಿ ಕಚೇರಿಯಲ್ಲಿ ಅಗರ್ವಾಲ್ ಹಾಗೂ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಈ ವೇಳೆ ಮತಪಟ್ಟಿಯಲ್ಲಿ ಸಣ್ಣ ದೋಷವೂ ಆಗದಂತೆ ನೋಡಿಕೊಳ್ಳಲು ಚುನಾವಣಾ ಆಯೋಗದ ಕೆಲಸಕ್ಕೆ ಸಂಪೂರ್ಣ ಸಾಥ್ ನೀಡಲು ಚರ್ಚೆ ನಡೆಸಲಾಗುತ್ತೆ. ಅಲ್ಲದೆ ಒಂದು ಮತವೂ ಕೂಡ ಚೋರಿಯಾಗದಂತೆ ನೋಡಿಕೊಳ್ಳಲು ಬೂತ್ ಏಜೆಂಟ್ಗಳನ್ನು ನೇಮಿಸಲು ಸಭೆ ನಡೆಸುತ್ತಿದ್ದಾರೆ. ಜೊತೆಗೆ ಪ್ರತಿ ಬೂತ್ನಲ್ಲಿ ಪ್ರತಿ ವ್ಯಕ್ತಿ ವಿವರ ಪರಿಶೀಲಿಸುವಂತೆ ಸಂಪೂರ್ಣ ತರಬೇತಿ ನೀಡುವ ವಿಚಾರವಾಗಿಯೂ ಸಭೆಯಲ್ಲಿ ಚರ್ಚೆಯಾಗಲಿದೆ. ಒಟ್ನಲ್ಲಿ ಮುಂದಿನ ಚುನಾವಣೆಗಳಿಗೆ ಬಿಜೆಪಿ ತಯಾರಿ ನಡೆಸುತ್ತಿದ್ದು, ಬೂತ್ ಏಜೆಂಟ್ಗಳನ್ನು ನೇಮಿಸುವ ಮೂಲಕ ಚುನಾವಣಾ ಆಯೋಗಕ್ಕೆ ಸಾಥ್ ನೀಡಲು ಮುಂದಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.